ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ 2021 ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯದಲ್ಲಿ ಭಾಗ 6ರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಇವೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡಿ. ಬಲಬದಿಯ ಆಕೃತಿಗಳಲ್ಲಿ ಯಾವುದೋ ಒಂದು ಎಡಬದಿಯಲ್ಲಿ ಕೊಟ್ಟ ಆಕೃತಿಯನ್ನು ಪೂರ್ಣಗೊಳಿಸಲು ಸಮರ್ಪಕವಾಗುವುದೋ ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಆಕೃತಿಯಲ್ಲಿ ಒಂದು ಭಾಗ ಬಿಟ್ಟೋಗಿದೆ, ಅದು ಇದರಲ್ಲಿ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಇವಾಗ ಇಲ್ಲಿ ನೋಡಿ, ಈ ಒಂದು ಆಕೃತಿಗೆ ಇವೆರಡು ಹೋಲಿಕೆ ಬರ್ತದೆ. ಇವು ಎರಡು ಹೋಲಿಕೆ ಬರೋದಿಲ್ಲ. ಈ ಎರಡರಲ್ಲಿ ಯಾವುದು ನೋಡಿ, ಎರಡು ಸ್ವಲ್ಪ ಸಾಮೀಪ್ಯಕ್ಕೆ ಬರ್ತವೆ, ಆದರೆ ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಬಿ 21ಕ್ಕೆ ಬಿ ಆನ್ಸರ್ ಸರಿ ಆಗುತ್ತೆ. ನೆಕ್ಸ್ಟ್ ನೋಡಿ, 22ನೇ ಕ್ವಶನ್ನಿಗೆ ನೋಡಿ, ಈ ರೀತಿ ಆಕೃತಿ ಇದೆ. ಇಲ್ಲಿ ಬಿಟ್ಟು ಹೋಗಿರುವ ಆಕೃತಿನ ನಾವು ಕಂಡುಹಿಡಿಬೇಕು. ನೋಡಿ, ಎಲ್ಲವೂ ಒಂದೇ ಥರ ಕಾಣ್ತವೆ. ನೋಡಿ, ಇದಂತೂ ಆಗೋದಿಲ್ಲ. ಇದು ಯಾಕೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿ ಸಾಮೀಪ್ಯಕ್ಕಂದರೆ ಇಲ್ಲಿ ಒಂದು ಗೆರೆ ಬಂದಿದೆ, ಅದಕ್ಕೆ ಇದು ಆಗೋದಿಲ್ಲ. ಇಲ್ಲಿ ನೋಡಿ, ಈ ರೀತಿಯಾಗಿ ಬರಬೇಕು ಆಕೃತಿ ಅಂತ. ನೋಡಿ, ಇವೆಲ್ಲ ಸ್ವಲ್ಪ ಸಾಮೀಪ್ಯ ಬರ್ತವೆ, ಆದರೆ ನೋಡಿ ಇಲ್ಲಿ ಇದು ಸ್ವಲ್ಪ ಸಣ್ಣದಾಗಿದೆ. ಇದು ಕೂಡ ಸ್ವಲ್ಪ ಇದು ಕ್ರಾಸ್ ಆಗಿದೆ. ಈ ಗೆರೆ ಕ್ರಾಸ್ ಆಗಿದೆ. ಇದು ನೋಡಿ ಸಮ ಬಂದಿದೆ, ಈ ಥರ ಸಮ ಬಂದಿದೆ. ನೋಡಿ, ಇಲ್ಲಿ ಹಿಂಗೆ ಸಮ ಬಂದಿದೆ ಮತ್ತು ಈ ರೀತಿಯಾಗಿ ಚೂಪಾಗಿದೆ. ಇದಕ್ಕೆ ಇದು ಸರಿ ಆಗುತ್ತೆ. 22ನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ, 23ನೇದಕ್ಕೆ ಇದು ಭಾಳ ಈಸಿ. ಕೆಳಗಡೆ ಒಂದು ಗೆರೆ ಬರಬೇಕು, ಅಂಥದ್ದು ಯಾವುದಿದೆ ನೋಡೋಣ. ಇಲ್ಲಿ ನೋಡಿ, ಇಲ್ಲೂ ಗೆರೆ ಇದೆ, ಇಲ್ಲೂ ಗೆರೆ ಇದೆ. ಇದು ಚಿಕ್ಕದಿದೆ, ಇದು ದೊಡ್ಡದಾಗಿದೆ. ನೋಡಿ, ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಈ ಚಿತ್ರಗಳನ್ನು ನೀವು ಗಮನಿಸಿ ಉತ್ತರವನ್ನು ಬರೆಯೋ ಸಂದರ್ಭದಲ್ಲಿ ಒಂದು ಸಾರಿ ಸರಿಯಾಗಿ ನೋಡಿಬಿಟ್ರೆ ನಿಮಗೆ ಇದಕ್ಕೆ ಆನ್ಸರ್ ಗೊತ್ತಾಗತ್ತೆ. ಇದು ನೋಡಿ, ಈ ರೀತಿಯಾಗಿ ಒಂದು ಗೆರೆ ಬರ್ಬೇಕು. ಇವಾಗ ಅಂಥ ಗೆರೆ ಎಲ್ಲಿದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಇವೆರಡೂ ಬರೋದಿಲ್ಲ, ಎ ಮತ್ತು ಸಿ ಬರೋದಿಲ್ಲ. ಇವೆರಡರಲ್ಲಿ ನೋಡೋಣ. ಈಗ ನೋಡಿ, ಇದು ಏನಾಗಿದೆ, ಇದು ಸ್ವಲ್ಪ ಸಣ್ಣದಾಗಿದೆ ಗೆರೆ. ಇದು ನೋಡಿ ಕರೆಕ್ಟಾಗಿದೆ. ಇದಕ್ಕೆ ಇದು ಹೋಲಿಕೆ ಆಗುತ್ತೆ. ಹಾಗಾಗಿ ಆನ್ಸರ್ ಇದಕ್ಕೆ ಡಿ ಆನ್ಸರ್ ಸರಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ಮಿರರ್ ಇಮೇಜ್ಗೆ ಸಂಬಂಧಪಟ್ಟಂತಹ ಲೆಕ್ಕ. ಇದು ಪ್ರಶ್ನೆ ರೂಪದ ಆಕೃತಿಗೆ ಪ್ರತಿಬಿಂಬವಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ಪ್ರತಿಬಿಂಬ ಆಗುತ್ತೆ, ಇಲ್ಲಿ ಕನ್ನಡಿ ಇಟ್ಟರೆ ಯಾವ ಆಕೃತಿ ಬರ್ತದೆ ಅಂತ ಕೇಳಿದ್ದಾರೆ. ಇದು ತುಂಬ ಈಸಿಯಾಗಿ ಕಂಡುಹಿಡಿಬೋದು ನಾವು. ನೋಡಿ, ಇಲ್ಲಿ ಡಿ ಈ ಕಡೆ ಈ ಥರ ಆಗಬೇಕು. ಎನ್ ಇ ಬಿ, ಇದಕ್ಕೆ ನೋಡಿ ಎ ಆನ್ಸರ್ ಕರೆಕ್ಟ್ ಆಗಿಬಿಡುತ್ತೆ. ಇದಕ್ಕೆ ನೋಡೋ ಅವಶ್ಯಕತೆಯೇ ಇಲ್ಲ, ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಇದು ಯಾಕೆ ಬರಲ್ಲ ಅಂತ ಹೇಳ್ತೀನಿ. ನೋಡಿ, ಎನ್ನು ಸೇಮ್ ಇದೆ. ಇಲ್ಲಿ ನೋಡಿ, ಇದೆಲ್ಲ ಏನಾಗಿದೆ, ಡಿ ಎನ್ ಇ ನೋಡಿ, ಇ ಸೇಮ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಈ ಥರ ಉಲ್ಟಾ ಬರಬೇಕು. ಇದು ನೋಡಿ, ಇಲ್ಲಿ ಏನಾಗಿದೆ, ಬಿ ಎನ್ ನೋಡಿ, ಎನ್ ಸೇಮ್ ಆಗಿದೆ ಇಲ್ಲಿ. ಹಾಗಾಗಿ ಮೂರೂ ಕೂಡ ಬರೋಲ್ಲ ಉತ್ತರ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, 26ನೇ ಪ್ರಶ್ನೆಗೆ ಇದು ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ. ನೋಡಿ, ಇದು ಬರೋಲ್ಲ. ಮಿರರ್ ಇಟ್ಟರೆ ಇದು ಕೂಡ ಬರೋಲ್ಲ. ಇದು ಸ್ವಲ್ಪ ಎರಡು ಸಾಮೀಪ್ಯಕ್ಕೆ ಬರ್ತವೆ. ನೋಡಿ, ಎರಡು ಬರ್ತವೆ. ನೋಡಿ, ಇದು ಬರೋಲ್ಲ. ಯಾಕೆ ನೋಡಿ, ಇಲ್ಲಿ ಚೌಕ ಇದೆ, ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ, ಇದು ಬರೋಲ್ಲ. ಇದು ಎರಡು ಸಾಮೀಪ್ಯ ಬರ್ತವೆ. ಇಲ್ಲಿ ನೋಡಿ, ಗೆರೆ ಮುಂದುವರೆದು ಹೋಗಿದೆ ಗೆರೆ. ಇಲ್ಲಿ ನೋಡಿ, ಗೆರೆ ಇಲ್ಲ ಇಲ್ಲಿ. ಹಾಗಾಗಿ ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ಈ ಥರ ಮಿರರ್ ಇಟ್ಟರೆ ಈ ಆಕೃತಿ ಬರುತ್ತೆ. ಈ ಆನ್ಸರ್ ಕರೆಕ್ಟಾಗಿದೆ. ನೆಕ್ಸ್ಟ್ ನೋಡಿ, 27ನೇ ಪ್ರಶ್ನೆಗೆ ಇದು ತುಂಬ ಈಸಿಯಾಗಿದೆ. ನಾವು ಆರಾಮ ಕಂಡುಹಿಡಿಬೋದು. ಈ ಕಡೆ ಎರಡೂ ಭಾಗದಲ್ಲಿ ವೈಟ್ ಆಗಿದೆ. ಅಂಥದ್ದು ಯಾವುದಿದೆ ನೋಡಿ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇಲ್ಲಿ ನೋಡಿ, ಇಲ್ಲಿ ಮಿರರ್ ಇಟ್ಟಾಗ ಇದು ಕೆಳಗಡೆ ಇದೆ, ಮೇಲ್ ಬಂದಿದೆ, ಇದು ಬರೋಲ್ಲ. ನೋಡಿ, ಇಲ್ಲಿ ಇದು ಕರೆಕ್ಟ್ ಆಗುತ್ತೆ. ಮಿರರ್ ಇಟ್ಟಾಗ ಇದೇ ರೀತಿ ಬರ್ತದೆ. ಹಾಗಾಗಿ ಆನ್ಸರ್ ಎ ಕರೆಕ್ಟ್ ಆಗುತ್ತೆ. ಇದು ಕೂಡ ಬರೋಲ್ಲ. ಇಲ್ಲಿ ನೋಡಿ, ಮಿರರ್ ಇಟ್ಟಾಗ ಇಲ್ಲಿ ನೋಡಿ ಎಕ್ಸ್ ಬರಬೇಕಿತ್ತು, ಬಂದಿಲ್ಲ. ಇವೆಲ್ಲ ತಪ್ಪಾಗಿದ್ದಾವೆ. ಇದು ಎ ಕರೆಕ್ಟ್ ಆಗುತ್ತೆ. ಇದಕ್ಕೆ ಈ ಮಿರರ್ ಇಮೇಜು ಕರೆಕ್ಟಾಗಿ ಬರುತ್ತೆ.
ನೋಡಿ 28ನೇದು. ಇವಾಗ ಇದು ತುಂಬ ಈಸಿಯಾಗಿದೆ ನೋಡಿ. ಫಸ್ಟು ತ್ರಿಭುಜ ಉಲ್ಟಾ ಬರಬೇಕು ಅಂಥದ್ದು ಯಾವುದಿದೆ ನೋಡಿ. ಇಲ್ಲಿ ನೋಡಿ ತ್ರಿಭುಜ ಇಲ್ಲಿ ಉಲ್ಟಾ ಬಂದಿದೆ, ಇದು ಕರೆಕ್ಟಾಗಿದೆ ನೋಡಿ. ನೆಕ್ಸ್ಟ್ ಈ ತ್ರಿಭುಜ ನೇರವಾಗಿದೆ, ಇದು ಕೂಡ ಬಾಣದ ಗುರುತು, ಈ ಬಾಣದ ಗುರುತು ಸರಿಯಾಗಿದೆ. ಮಿರರ್ ಇಟ್ಟಾಗ ಈ ಆಕೃತಿ ಸರಿಯಾಗುತ್ತೆ. ಇದಕ್ಕೆ ಆನ್ಸರ್ 28ಕ್ಕೆ ಡಿ ಸರಿಯಾಗುತ್ತೆ. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ ಭಾಗ 8ರಲ್ಲಿ ಇದು ಪೇಪರ್ ಕಟ್ಟಿಂಗ್ಸಲ್ಲಿ ಕೊಟ್ಟಿದ್ದಾರೆ. ಕಾಗದದ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಅಂತ ಕೇಳಿದ್ದಾರೆ. ಈ ಥರ ಫೋಲ್ಡ್ ಮಾಡಿದ್ದಾರೆ ನೋಡಿ, 1ನೇ ಹಂತ, 2ನೇ ಹಂತ, 3ನೇ ಹಂತ. ನೋಡಿ ಪೇಪರ್ ಕಟ್ಟಿಂಗ್ಸಲ್ಲಿ ನೀವು ನಿಮ್ಮದೇ ಆದ ಒಂದು ಇಮೇಜಿನೇಷನನ್ನು ಮಾಡ್ಕೋಬೇಕಾಗತ್ತೆ. ಎಕ್ಸಾಮಲ್ಲಿ ನಿಮಗೆ ಯಾವುದೇ ರೀತಿಯ ಪೇಪರ್ಸನ್ನು ಕೊಡೋದಿಲ್ಲ, ಹಾಗೆ ಕತ್ತರಿನೂ ಕೂಡ ಕೊಡೋದಿಲ್ಲ. ನೀವೇ ಇಮ್ಯಾಜಿನೇಷನ್ ಮಾಡಿಕೊಂಡು ಇದು ಯಾವ ರೀತಿ ಬರಬಹುದು ಈ ಥರ ಕಟ್ ಮಾಡಿದ್ರಿ ಅಂತೇಳಿ ಇಮ್ಯಾಜಿನೇಷನ್ ಮೇಲೆ ಹಾಕೋಬೇಕು. ನೀವು ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಬೇಕು. ಅದಕ್ಕೋಸ್ಕರ ನೋಡಿ ಸರಳವಾಗಿದೆ ಇದೆಲ್ಲ. ಇದನ್ನು ಈ ಥರ ಕಟ್ ಮಾಡಿದಾಗ ಇದು ಈ ಕಡೆ ಇದು ಕೂಡಿಸ್ಕೊಳುತ್ತೆ ಮತ್ತು ಈ ಕಡೆ ಇದು ಕೂಡುತ್ತೆ. ಅಂದರೆ ಈ ಥರ ಒಂದು ಚಿತ್ರ ಇಲ್ಲಿ ಬರುತ್ತೆ. ಇದಕ್ಕೆ 29ನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ. 29 ಸರಿ ಆಯ್ತು. ಈಗ 30 ನೋಡಿ, 30 ಈ ಥರ ಕಟ್ ಮಾಡಿದಾಗ ನೋಡಿ ಯಾವ ರೀತಿ ಬರುತ್ತೆ ಅಂದರೆ ಇದರಲ್ಲಿ ಇದು ಬರೋಲ್ಲ, ನಡುವೆ ಇಲ್ಲಿ ಕಟ್ ಮಾಡಿಲ್ಲ, ಹಾಗಾಗಿ ನಡುವೆ ಬರೋಲ್ಲ, ಇದು ಕೂಡ ಬರೋಲ್ಲ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದನ್ನು ಕಟ್ ಮಾಡಿದಾಗ ಇದೇ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ನೋಡಿ 31ನೇದು ನೋಡಿ, ಇದು ಭಾಳ ಈಸಿ ಇರ್ತಕ್ಕಂಥದ್ದು. ಈ ಥರ 3 ವೃತ್ತಗಳಿದ್ದಾವೆ, ವೃತ್ತಗಳು ಬರುವಾಗಿ ಕತ್ತರಿಸಿದ್ದಾರೆ. ಇದನ್ನು ನೋಡಿ ಇದೇ ಥರ 3, ಈ ಕಡೆನೂ 3, ಈ ಕಡೆನೂ 3, ಈ ಕಡೆನೂ 3 ಬರುತ್ತೆ. ಇದು ಯಾವುದು ಕೂಡ ಎ ಬರಲ್ಲ, ಸಿ ಬರಲ್ಲ, ಡಿ ಬರಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ನೋಡಿ, ಇಲ್ಲಿ ಈ ರೇಖೆ ಇಲ್ಲಿ ಕೂಡ್ಕೊಳುತ್ತೆ, ಇದು ಕೂಡ್ಕೊಂಡು ಈ ಥರ ಆಗುತ್ತೆ. ಈ ಥರನೂ ಆಗಲ್ಲ, ಈ ಥರನೂ ಆಗಲ್ಲ, ಈ ಥರನೂ ಆಗಲ್ಲ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. 32ನೇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಒಂದು ನವೋದಯಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದಾಗೆ ಆಗುತ್ತದೆ. ಇಲ್ಲಿ ನೋಡಿ, ಇದೇನಿಲ್ಲ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ಈ ಆಕೃತಿಗಳನ್ನು ಗಮನಿಸಿ, ಪ್ರಶ್ನೆ ರೂಪದ ಆಕೃತಿಗಳಲ್ಲಿರುವ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು, ಇದನ್ನು ಉಪಯೋಗಿಸ್ಕೊಂಡು ಇದರಲ್ಲಿ ಯಾವ ರೀತಿಯ ಆಕೃತಿಯನ್ನು ನಾವು ತಯಾರು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ನಿಮ್ಮ ಇಮ್ಯಾಜಿನೇಷನ್ ಪವರ್ ಎಷ್ಟಿದೆ ಅಂತ ಹೇಳಿ ತಿಳಿದುಕೊಳ್ಳುವಂತಹ ಪ್ರಶ್ನೆಗಳಿವು. ನೋಡಿ, ಇದು ಇಮ್ಯಾಜಿನೇಷನ್ ನೋಡಿದಾಗ ಇಲ್ಲಿ ನೋಡಿ, ಇದು ಅಡ್ಡಗೆರೆಯಾಗಿದೆ, ಬರೋಲ್ಲ. ಇದು ಕೂಡ ಬರೋಲ್ಲ, ಇದು ಕೂಡ ಬರೋಲ್ಲ. ಇದು ನೋಡಿ ಬಿ ಕರೆಕ್ಟ್ ಆಗುತ್ತೆ ನೋಡಿ. ಈ ಥರ ಈ ಒಂದು ಸ್ಟೆಪ್ಪು, ಈ ಸ್ಟೆಪ್ಪು, ಈ ಸ್ಟೆಪ್, 3 ಸ್ಟೆಪ್ ನೋಡಿ ಕಾಣಿಸುತ್ತೆ ಇಲ್ಲಿ. 1 2 3 ಬೇರೆವೆಲ್ಲ ಇದ್ದಾವೆ, ಬಟ್ ಅದಕ್ಕೆ ಆಗೋದಿಲ್ಲ. ಇದು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. 33ನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ 34ನೇದು, ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ. ಇದು ನೋಡೋ ಅವಶ್ಯಕತೆಯೇ ಇಲ್ಲ ಇಲ್ಲಿ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಬಿ ಕೂಡ ಆಗೋದಿಲ್ಲ, ಸಿ ಕೂಡ ಆಗೋದಿಲ್ಲ, ಡಿ ಕೂಡ ಆಗೋದಿಲ್ಲ. ಈ ಚಿತ್ರ ನೋಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಚಿತ್ರವನ್ನು ಬಳಸ್ಕೊಂಡು ನಾವು ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು ದೃಷ್ಟಿಕೋನದಲ್ಲಿ ಸರಿಯಾಗಿ ನೋಡಿಬಿಟ್ರೆ ಇದನ್ನು ನಿಮಗೆ ಸರಿಯಾಗಿ ಉತ್ತರ ಸಿಗತ್ತೆ. ಇದು ಕೂಡ ನೋಡಿ ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ. ಇದಂತೂ ಬರೋದಿಲ್ಲ, ಬಿ ಆಗೋದಿಲ್ಲ, ಡಿನೂ ಕೂಡ ಆಗೋದಿಲ್ಲ. ನೋಡಿ ಸಣ್ಣದಾಗಿದೆ, ಇಲ್ಲಿ ಲಾಸ್ಟಲ್ಲಿ ತ್ರಿಭುಜ ಸಣ್ಣದಾಗಿದೆ, ಬರೋಲ್ಲ. ಇದು ನೋಡಿ ಇಲ್ಲೇನಾಗಿದೆ, ಈ ಒಂದು ಆಕೃತಿ ಇಲ್ಲಿ ಬಂದೇ ಇಲ್ಲ. ಇಲ್ಲಿ ನೋಡಿ ಈ ಥರ ಆಕೃತಿ ಬಂದಿಲ್ಲ ಇಲ್ಲಿ. ನೋಡಿ ಇದು ಕರೆಕ್ಟ್ ಆಗುತ್ತೆ. ಇದು ಎ ಇದಕ್ಕೆ ಕರೆಕ್ಟ್ ಆಗುತ್ತೆ. ನಂತರ ನೋಡಿ 36ನೇದಕ್ಕೆ ಇದು ನೋಡಿ 4 ಇಲ್ಲಿ ಇದ್ದಾವೆ, 4 ಚಿತ್ರಗಳು. ಇವನ್ನು ಕೂಡಿಸಿದಾಗ ನೋಡಿ ಇಲ್ಲಿ ಎ ನೋಡಿ, ಎ 2 ತ್ರಿಭುಜ ಇದ್ದಾವೆ. ಇದು ಒಂದು ಆಕೃತಿನೂ ಕೂಡ ಇದೆ ಇಲ್ಲಿ. ಈ ಆಕೃತಿ ಇಲ್ಲಿದ್ದಾವೆ, ಇವೆರಡು ಆಕೃತಿಗಳು ಇಲ್ಲಿದ್ದಾವೆ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ಕೂಡ ಬರೋದೇ ಇಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ.
ನಂತರ ನೋಡಿ ಭಾಗ 10ರಲ್ಲಿ ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇವು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 4 ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ. ಪ್ರಶ್ನೆ ರೂಪದ ಆಕೃತಿಯು ಅಡಗಿರುವ ಅಥವಾ ಒದಗಿರುವ ಉತ್ತರದ ಆಕೃತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಇದು ಭಾಳ ಈ ಒಂದು ಮಾನಸಿಕ ಸಾಮರ್ಥ್ಯ ಕ್ವಶನಲ್ಲೇ ಇದು ಬರ್ತಿ ಈಸಿಯಾಗಿರ್ತಕ್ಕಂಥ ಒಂದು ಪಾರ್ಟು. ಈ ಶೇಪಲ್ಲಿರ್ತಕ್ಕಂಥ ಒಂದು ಆಕೃತಿ ಇಲ್ಲಿ ಎಲ್ಲಿ ಅಡಗಿದೆ ನೋಡಿ, ನೀವು ನೋಡ್ದಂಗೆ ಕಂಡುಹಿಡಿಬೋದು. ಇಲ್ಲಿದೆ ನೋಡಿ, ಈ ಥರ ವಿ ಆಕೃತಿ ಇದೆ ನೋಡಿ. ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಈ ಒಂದು 37ನೇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ. ಇದು ಸಿಂಪಲ್ ನೋಡಿ. ಇದು 38ನೇದಕ್ಕೆ ಈ ಥರ ಬಿ ಆಕೃತಿ ಎಲ್ಲಿದೆ, ಇಲ್ಲಿದೆ ನೋಡಿ, ಇಲ್ಲಿದೆ. ಇದಕ್ಕೂ ಕೂಡ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಭಾಳ ಈಸಿ ಸರಳ ಇರ್ತಕ್ಕಂಥ ಲೆಕ್ಕಗಳಿವೆಲ್ಲ. ನೀವು ಇದಕ್ಕೆ ಟೈಮನ್ನು ವ್ಯರ್ಥ ಮಾಡಬಾರ್ದು. ಆದಷ್ಟು ಬೇಗ ನೀವು ಸರಿಯಾಗಿ ವೀಕ್ಷಣೆ ಮಾಡಿ ಹಾಕಿದ್ದೆ ಆದರೆ ನಿಮಗೆ ಅಂಕಗಳು ಹೆಚ್ಚಾಗಿ ಬರ್ತವೆ. ನಂತರ ನೋಡಿ 39ನೇದು ಈ ಥರ ಶೇಪ್ ಎಲ್ಲಿದೆ, ಇದರಲ್ಲೂ ಕೂಡ ಇಲ್ಲ. ಇದರಲ್ಲಿದೆಯಾ ನೋಡೋಣ. ಹಿಂಗೆ ನೋಡಿ, ಇದರಲ್ಲಿದೆ ನೋಡಿ, ಹಿಂಗೆ ಬಂದು ಹಿಂಗೆ ಹೋಗಿದೆ. ಈ ಬಿನಲ್ಲಿ ಇದು ಅಡಗಿದೆ. ಈ ಶೇಪು ಬಿನಲ್ಲಿ ಅಡಗಿದೆ ನೋಡಿ. ಇದರಲ್ಲೂ ಕೂಡ ಇಲ್ಲ, ಇದರಲ್ಲೂ ಕೂಡ ಇಲ್ಲ. ನಂತರ ನೋಡಿ ಈ ಲೆಕ್ಕ, ಇದು ಕೊನೆಗಿರ್ತಕ್ಕಂಥ ಲೆಕ್ಕ. ಇದು 40ನೇದು. ಈ ಒಂದು ಶೇಪ್ ಎಲ್ಲಿ ಅಡಗಿದೆ ನೋಡೋಣ. ಈಗ ಇಲ್ಲಿ ಬರುತ್ತೆ ನೋಡಿ, ಈ ಥರ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಕೂಡ ಬರೋಲ್ಲ, ಸ್ವಲ್ಪ ಸಣ್ಣದಾಯ್ತು ಇಲ್ಲಿ ನೋಡಿ, ಸಣ್ಣದಾಯ್ತು ಇಲ್ಲಿ. ಈ ಥರ ಶೇಪು ಇದು ನೇರವಾಗಿ ಬಂದಿದೆ ಗೆರೆ. ಇಲ್ಲಿ ನೇರವಾಗಿ ಬಂದಿಲ್ಲ. ಇಲ್ಲೂ ಕೂಡ ನೋಡಿ, ಇಲ್ಲಿಗೆ ಕಟ್ಟಾಗ್ಬಿಡುತ್ತೆ, ಮೇಲೆ ಬರಬೇಕಿತ್ತು. ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಎ ಆನ್ಸರ್ ಇದಕ್ಕೆ ಸರಿ ಆಗುತ್ತೆ. 40ನೇದಕ್ಕೆ ಎ ಆನ್ಸರ್ ಸರಿ ಆಗುತ್ತೆ. ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ನೀವು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.